ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 22, ಪುಟ ಸಂಖ್ಯೆ 133. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಸೂರ್ಯಾಸ್ತವಾಗಿತ್ತು ಮತ್ತು ನಾನು ರಾತ್ರಿಯ ಸಮಯವನ್ನು ಅದೇ ಸ್ಥಳದಲ್ಲಿ ಇರಲು ತೀರ್ಮಾನಿಸಿಕೊಂಡೆ. ಸ್ವಲ್ಪ ಪ್ರಯತ್ನದಿಂದ ಬೆಂಕಿಯನ್ನು ಹಚ್ಚಿದೆನು. ಕೆಲವು ಗಡ್ಡೆಗಳು ದೊರೆತವು. ಅವನ್ನು ಸುಟ್ಟು ಆಮೇಲೆ ಸಿಪ್ಪೆಯನ್ನು ತೆಗೆದು ತಿಂದುಬಿಟ್ಟೆ. ಸ್ವಲ್ಪ ಹುಲ್ಲನ್ನು ಜೋಡಿಸಿಕೊಂಡು ಅದರ ಮೇಲೆ ಮಲಗಿದೆ. ಏಕೆಂದರೆ ಮರುದಿನ ಬೆಳಗ್ಗೆ ಎದುರಿನಲ್ಲಿರುವ ಬೆಟ್ಟವನ್ನು ಹತ್ತಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಹತ್ತುವ ಪ್ರಯಾಣವನ್ನು ಮುಂಜಾನೆ ಹೊತ್ತಿನಲ್ಲಿ ಮಾಡುವುದನ್ನು ಇಷ್ಟಪಡುತ್ತೇನೆ. ಎದುರಿನಲ್ಲಿರುವ ಆ ಬೆಟ್ಟವನ್ನು ಏಕೆ ಹತ್ತಬೇಕೆಂದು ನನಗೆ ತಿಳಿಯದು. ಆದರೆ ಹತ್ತುವವನಿದ್ದೆ. ನನ್ನ ಶರೀರದ ಮೇಲೆ ನನಗೆ ನಿಯಂತ್ರಣವಿಲ್ಲವೆಂದು ನನ್ನ ಅನುಭವಕ್ಕೆ ಬರುತ್ತಿತ್ತು. ಯಾವುದೋ ಅಜ್ಞಾತ ಶಕ್ತಿಯೊಂದು ಅದರ ಇಚ್ಛೆಯಂತೆ ನನ್ನ ಶರೀರವನ್ನು ನಿಯಂತ್ರಿಸುತ್ತಿತ್ತು. ಅದು ಎಲ್ಲಿಗೆ ಕರೆದುಕೊಂಡು ಹೋಗುವುದೋ ಅಲ್ಲಿಗೆ ನನ್ನ ಶರೀರವು ಹೋಗುತ್ತಿತ್ತು. ಅದಕ್ಕೆ ಎಲ್ಲಿಗೆ ಹೋಗುವುದು ಬೇಡವೆಂದು ಅನಿಸುತ್ತಿತ್ತೋ ಅಲ್ಲಿಗೆ ಹೋಗಲು ಬಿಡುತ್ತಿರಲಿಲ್ಲ. ಎಷ್ಟೋ ಸಾರಿ ಗುರುಶಕ್ತಿಗಳು ನನ್ನನ್ನು ಬಿರುಗಾಳಿಗಳಿಂದ, ದೊಡ್ಡ ದೊಡ್ಡ ದುರ್ಘಟನೆಗಳಿಂದ ರಕ್ಷಿಸಿವೆ. ಆದುದರಿಂದ ಅಲ್ಲಿಗೆ ಏಕೆ ಹೋಗಬೇಕು, ಏಕೆ ಹೋಗಬಾರದೆಂದು ನಾನು ಎಂದಿಗೂ ಯೋಚಿಸುತ್ತಿರಲಿಲ್ಲ. ಯೋಚನೆ ಮಾಡುತ್ತಿರಲಿಲ್ಲವೆಂದಲ್ಲ, ಯೋಚನೆಗಳೇ ಬರುತ್ತಿರಲಿಲ್ಲ. ಗುರುಶಕ್ತಿಗಳು ಪ್ರತಿಯೊಂದು ಕ್ಷಣವೂ ನನ್ನ ಮೇಲೆ ಗಮನವಿಟ್ಟಿದ್ದವು. ಪ್ರಾಯಶಃ ಅವರ ಗಮ್ಯಸ್ಥಾನ ಯಾವುದೋ ಇರಬೇಕು, ಯಾವುದೋ ನಿರ್ದಿಷ್ಟವಾದ ಸ್ಥಾನವಿರಬೇಕು. ಅದೇ ಸ್ಥಳದ ಕಡೆಗೆ ನಾನು ದಿನವೂ ಮುಂದುವರಿಯುತ್ತಿದ್ದೆ. ಅದು ಯಾವ ಸ್ಥಾನವೆಂದು ನನಗೆ ತಿಳಿದಿರಲಿಲ್ಲ. ಇಂತಹ ಅನುಭವವನ್ನು ನಾನು ಜೀವನದಲ್ಲಿ ಹೊಂದಿದ್ದುದರಿಂದ ಈ ತರಹ ಸುತ್ತಾಟವು ನನಗೆ ತಿಳಿಯದಂತೆಯೇ ನನ್ನನ್ನು ಪ್ರಕೃತಿಯಲ್ಲಿಡುತ್ತಿತ್ತು ಮತ್ತು ಚಿತ್ತವನ್ನು ಖಾಲಿ ಮತ್ತು ಶುದ್ಧ ಮಾಡುತ್ತಿತ್ತು. ಏಕೆಂದರೆ ನಾವೇನಾದರೂ ಹೆಚ್ಚಿನ ಸಮಯ ನಿರ್ವಿಚಾರದ ಸ್ಥಿತಿಯಲ್ಲಿದ್ದರೆ ಚಿತ್ತವು ತನ್ನಷ್ಟಕ್ಕೆ ತಾನೇ ಖಾಲಿಯಾಗುವುದು. ಸಂಪೂರ್ಣವಾಗಿ ಖಾಲಿಯಾಗಿರುವುದು ಚಿತ್ತದ ಮೂಲ ಸ್ವರೂಪವಾಗಿದೆ. ನಾವುಗಳೇ ಅಂತಹ ಚಿತ್ತರೂಪಿಯಾದ ಅಮೃತ ಕಳಸದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಕಸವನ್ನು ತುಂಬಿಕೊಳ್ಳುತ್ತೇವೆ ಮತ್ತು ಅದು ಶಕ್ತಿಹೀನವಾದಾಗ ಜೀವನದಲ್ಲಿ ತೊಂದರೆಗಳಾಗುತ್ತವೆ. ಏಕೆಂದರೆ ಚಿತ್ತವು ಮಲಿನಗೊಂಡಾಗ ಮನುಷ್ಯನ ಜೀವನವೇ ಮಲಿನವಾಗಿ ಬಿಡುತ್ತೆ. ಜೀವನವೆಲ್ಲ ಸಂಕಟಗಳು, ಸಮಸ್ಯೆಗಳು ಮತ್ತು ಭಯ ಉಂಟಾಗುತ್ತವೆ. ನನಗೆ ಯಾವಾಗ ನಿದ್ರೆ ಹತ್ತಿತು ನನಗೆ ತಿಳಿಯಲೇ ಇಲ್ಲ. ಬೆಳಗಿನ ತಂಪು ಗಾಳಿಯ ಕಾರಣ ನಿದ್ರೆ ಬಿಟ್ಟಿತ್ತು. ಪಕ್ಷಿಗಳ ಕಲರವವು ವಾತಾವರಣಕ್ಕೆ ಹೊಸ ಸಂಗೀತವನ್ನು ಕೊಡುತ್ತಿತ್ತು. ಒಂದು ರೀತಿಯ ಉತ್ಸಾಹದ ವಾತಾವರಣವಿತ್ತು. ನಾನು ಬೆಳಗ್ಗೆ ಎದ್ದು ಧ್ಯಾನವನ್ನು ಮಾಡಿದೆ ಮತ್ತು ಆನಂತರ ತಯಾರಿ ಮಾಡಿಕೊಂಡು ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಿದೆ. ಬೆಟ್ಟವು ಕೆಳಗಿನಿಂದ ನೋಡಿದಾಗ ಬಹಳ ಎತ್ತರವಾಗಿ ಕಾಣುತ್ತಿತ್ತು. ಆದರೆ ಹತ್ತಲು ಪ್ರಾರಂಭಿಸಿದಾಗ ಹತ್ತುತ್ತಲೇ ಹೊರಟು ಹೋದೆ. ಮನುಷ್ಯನದು ಕೂಡ ಇದೇ ರೀತಿಯಾಗಿರುವುದು. ಜೀವನದಲ್ಲಿ ಯಾವುದೇ ದಿಕ್ಕಿನಲ್ಲಿ ಹೋಗ ಬಯಸಿದಾಗ ಆಗ ಅವನಿಗೆ ಆ ದಿಕ್ಕಿನಲ್ಲಿ ಬಹಳ ದೊಡ್ಡ ಜನಸಂದಣಿ ಇರಬಹುದು, ದೊಡ್ಡ ಸಮಸ್ಯೆಗಳು ಕಾಣಿಸಬಹುದು. ಆದರೆ ಹಾಗೆಯೇ ನಡೆಯಲು ಪ್ರಾರಂಭಿಸಿದರೆ ಜನಸಂದಣಿಯು ಕಡಿಮೆಯಾಗುತ್ತಾ ಬರುವುದು, ಸಮಸ್ಯೆಗಳು ದೂರವಾಗುತ್ತಾ ಬರುವುದು ಮತ್ತು ಒಂದು ಸಮಯದಲ್ಲಿ ಅವನ ಸ್ಥಳದವರೆಗೂ ಸೇರಿಯೇ ಸೇರುತ್ತಾನೆ. ಆದುದರಿಂದ ಹೋಗಲು ನಿರ್ಧರಿಸುವಲ್ಲಿಯೇ ಬಹಳ ಸಮಯವೂ ಹಿಡಿಯುವುದು. ಆದರೆ ವಾಸ್ತವದಲ್ಲಿ ಯಾವಾಗ ಹೊರಡುತ್ತಾನೆಯೋ ಆಗ ಸುಲಭವಾಗಿ ಸೇರಿಯೇ ಬಿಡುತ್ತಾನೆ. ಕೆಲವು ಸಮಸ್ಯೆಗಳ ಭಯವು ನಿರರ್ಥಕವಾಗಿರುತ್ತದೆ
ಮತ್ತು ನಡೆಯಲು ಪ್ರಾರಂಭಿಸಿದಾಗ ತಿಳಿಯದೇ ಇದ್ದಂಥ ಕೆಲವು ಹೊಸ ಪರಿಸ್ಥಿತಿಗಳನ್ನು ಕೂಡ ನಡೆಯುವಾಗ ಎದುರಿಸಬೇಕಾಗುತ್ತದೆ. ಇದೇ ತರಹದ ಅನುಭವ ನನಗೆ ಕೂಡ ಪ್ರಯಾಣದಲ್ಲಿ ಆಗಿತ್ತು. ಕೆಲವು ಭಯಗಳು, ಕೆಲವು ಆಶಂಕೆಗಳು ಇಲ್ಲಿ ಹಿಮಾಲಯಕ್ಕೆ ಬಂದ ಮೇಲೆ ಆಧಾರವಿಲ್ಲದಂತಾದವು. ಆದರೆ ಕೆಲವು ಹೊಸ ತೊಂದರೆಗಳನ್ನು ಎದುರಿಸಬೇಕಾಗಿ ಬಂತು. ಇಲ್ಲಿ ಎಲ್ಲದಕ್ಕಿಂತ ದೊಡ್ಡ ತೊಂದರೆ ಎಂದರೆ ಎಂತಹ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿಯೂ ಕೂಡ ಅವಶ್ಯಕತೆಯಾದರೂ ಕೂಡ ಮನುಷ್ಯರ ಸಹಾಯ ದೊರಕುತ್ತಿರಲಿಲ್ಲ. ಏಕೆಂದರೆ ಸುತ್ತಮುತ್ತಲೂ ಮೈಲುಗಳವರೆಗೆ ಯಾವ ಮನುಷ್ಯನೂ ಇರಲಿಲ್ಲ. ಆದ ಕಾರಣ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯನ್ನು ನಮ್ಮ ಸ್ವತಃ ನಿರ್ಧಾರದಿಂದಲೇ ಇಡಬೇಕಾಗಿತ್ತು. ಕೆಲವು ಸಾರಿ ಎಂತಹ ಸ್ಥಳಗಳು ಬಂದಿದ್ದವೆಂದರೆ ಅಲ್ಲಿ ಇಟ್ಟ ಒಂದೇ ಒಂದು ಹೆಜ್ಜೆಯು ಮೃತ್ಯುವಿನ ಮಡಿಲಿಗೆ ಕರೆದುಕೊಂಡು ಹೋಗಬಹುದಾಗಿತ್ತು. ಕೆಲವು ಸಾರಿ ನೀರಿನ ಮೇಲೆ ಮಂಜುಗಡ್ಡೆಗಳು ನೆಲಹಾಸು ಹಾಸಿದಂತೆ ಇರುತ್ತಿತ್ತು ಮತ್ತು ಕೆಳಗೆ ನೀರು ತುಂಬಿರುವುದು ಮೇಲುಗಡೆಯಿಂದ ತಿಳಿಯುತ್ತಲೇ ಇರಲಿಲ್ಲ. ಇಂತಹ ಮಂಜುಗಡ್ಡೆಯ ಮೇಲೆ ಕಾಲಿಟ್ಟರೆ ಆ ನೀರು ತುಂಬಿದ ಗುಂಡಿಯಲ್ಲಿ ಬೀಳಬೇಕಾಗಿತ್ತು ಮತ್ತು ಅಲ್ಲಿಂದ ಹೊರಕ್ಕೆ ಎಳೆದುಕೊಳ್ಳಲು ಯಾರೂ ಇರಲಿಲ್ಲ. ಆದುದರಿಂದ ನಾನು ಒಂದು ದಪ್ಪವಾದ ಕೋಲನ್ನು ತೆಗೆದುಕೊಂಡು ಹೋಗುತ್ತಿದ್ದೆನು. ಆ ಕೋಲಿನ ಸಹಾಯದಿಂದ ನಡೆಯುತ್ತಿದ್ದೆನು. ಗುರುಶಕ್ತಿಗಳು ಇಂತಹ ಸ್ಥಳಗಳ ಸೂಚನೆಯನ್ನು ಮತ್ತೆ ಮತ್ತೆ ಮೊದಲೇ ಕೊಡುತ್ತಲೇ ಇದ್ದವು. ಕೆಲವು ಸಾರಿ ಇಂತಹ ಅನಾಹುತಗಳಿಂದ ಕೂದಲೆಳೆಯಷ್ಟು ಅಂತರದಿಂದ ಬದುಕುಳಿದಿದ್ದೇನೆ. ಬದುಕುಳಿದೆನಲ್ಲ ಎಂದು ಆಲೋಚಿಸಿ ಅಂತಹ ಅನಾಹುತಗಳನ್ನು ಮರೆತು ಹೋಗುತ್ತಿದ್ದೆ. ದೇಹದ ಉಷ್ಣತೆಯನ್ನು ಯಾವಾಗಲೂ ಕಾಪಾಡಬೇಕಾಗಿತ್ತು. ಹಾಗಾಗಿ ರಾತ್ರಿಯ ವೇಳೆ ಕೆಲವು ವಿಶೇಷವಾದ ಸ್ಥಳಗಳಲ್ಲಿ ಮಾತ್ರ ಇರುತ್ತಿದ್ದೆ. ಎಲ್ಲ ಸ್ಥಳಗಳಲ್ಲಿಯೂ ಇರುತ್ತಿರಲಿಲ್ಲ. ಅಂದರೆ ರಾತ್ರಿಯ ವೇಳೆ ಎಲ್ಲಿಯೋ ಒಂದು ಕಡೆ ಇರುತ್ತಿದ್ದೆ ಎಂದು ಅರ್ಥವಲ್ಲ. ಆದರೆ ಇಂಥ ಸ್ಥಳ ಮಧ್ಯಾಹ್ನ ದೊರೆತರೆ ಮಧ್ಯಾಹ್ನದಲ್ಲಿಯೇ ಅಲ್ಲಿ ಉಳಿಯುತ್ತಿದ್ದೆ. ಏಕೆಂದರೆ ಅಂತಹ ಸ್ಥಳ ರಾತ್ರಿಯಲ್ಲಿ ಸಿಗಲೇಬೇಕೆಂಬ ಅವಶ್ಯಕತೆ ಇರಲಿಲ್ಲ. ಈ ಎಲ್ಲ ನಿರ್ಧಾರಗಳನ್ನು ಸ್ಥಳ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ತೆಗೆದುಕೊಳ್ಳಬೇಕಾಗಿತ್ತು. ನಿಧಾನವಾಗಿ ಅನುಭವದಿಂದ ನಾನು ಬಹಳಷ್ಟು ಕಲಿತುಕೊಂಡೆ. ಸಾಮಾನ್ಯವಾಗಿ ಮಂಜು ಹೆಚ್ಚಿರುವ ದಿನಗಳಲ್ಲಿ ಪ್ರಯಾಣವನ್ನೇ ಮಾಡುತ್ತಿರಲಿಲ್ಲ. ಮಂಜು ಕೂಡ ಬಹಳಷ್ಟು ದಿನಗಳ ತನಕ ಶೇಖರವಾಗಿಯೇ ಇರುತ್ತಿತ್ತು. ಮತ್ತೆ ಮರುದಿನ ಬೆಟ್ಟ ಹತ್ತುವುದನ್ನು ಪ್ರಾರಂಭ ಮಾಡಿದೆ. ಹಾಗೂ ಈ ದಿನ ಇನ್ನೂ ಸೂರ್ಯೋದಯವೇ ಆಗಿರಲಿಲ್ಲ. ಇಡೀ ಆಕಾಶದಲ್ಲಿ ಮೋಡಗಳೇ ಇದ್ದವು ಮತ್ತು ಮೇಲಕ್ಕೆ ಹತ್ತುತ್ತಾ ಹೋದೆ. ಮೇಲಕ್ಕೆ ಹೋಗಿ ನೋಡಿದರೆ ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿ ಉಳಿದುಕೊಳ್ಳಲು ಕೂಡ ಯಾವ ಸ್ಥಳವೂ ಇರಲಿಲ್ಲ. ಅಲ್ಲಿ ಕೇವಲ ಕಟ್ಟಿಗೆಯಿಂದ ಮಾಡಿದ್ದ ಯಾವುದೋ ದೇವತೆಯ ಒಂದು ದೇವಸ್ಥಾನವಿತ್ತು. ಆ ದೇವತೆ ಯಾರಾಗಿದ್ದರು ಎಂದು ಕೂಡ ತಿಳಿದಿರಲಿಲ್ಲ. ಮತ್ತು ಅಲ್ಲಿ ಒಂದು ಸಭಾಂಗಣವಿತ್ತು. ಚಿಕ್ಕದಾಗಿತ್ತು, ಆದರೆ ಒಳ್ಳೆಯದಾಗಿ ಕಟ್ಟಿದ್ದರು. ಅಲ್ಲಿಂದ ಸುತ್ತಮುತ್ತಲಿನ ಪ್ರಕೃತಿಯ ದೃಶ್ಯಗಳು ಬಹಳ ಚೆನ್ನಾಗಿ ಕಾಣಿಸುತ್ತಿದ್ದವು. ಸಂಪೂರ್ಣವಾಗಿ ಖಾಲಿತ್ತು ಮತ್ತು ಮೇಲುಗಡೆ ತುಂಬ ಗಾಳಿ ಬೀಸುತ್ತಿತ್ತು. ಅಲ್ಲಿದ್ದ ಮರದ ತುಂಡುಗಳನ್ನು ಗೋಡೆಗೆ ಓರೆಯಾಗಿ ನಿಲ್ಲಿಸಿ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ಅಲ್ಲಿಯೇ ರಾತ್ರಿಯನ್ನು ಕಳೆದೆ. ರಾತ್ರಿಯ ಸಮಯದಲ್ಲಿ ಎಷ್ಟು ಗಾಳಿ ಬೀಸುತ್ತಿತ್ತೆಂದರೆ ಗಾಳಿಯದೇ ಸಂಗೀತ ಜೋರು ಜೋರಾಗಿ ಕೇಳಿಬರುತ್ತಿತ್ತು. ತುಂಬ ವೇಗವಾಗಿ ಗಾಳಿಯು ಬೀಸುತ್ತಿತ್ತು. ಅಲ್ಲಿ ಬಹಳ ದಿನಗಳಿಂದಲೂ ಯಾರೂ ಬಂದ ಹಾಗೆ ಕಾಣುತ್ತಿರಲಿಲ್ಲ. ಅಂದರೆ ಆ ದೇವಸ್ಥಾನವು ಉಪೇಕ್ಷಿತವಾಗಿತ್ತು. ಆ ಬೆಟ್ಟದ ಇನ್ನೊಂದು ಭಾಗದಲ್ಲಿ 2-3 ವಾಸಸ್ಥಳಗಳು ಕಾಣಿಸುತ್ತಿದ್ದವು. ಆದಿವಾಸಿಗಳ ಗುಂಪುಗಳಿದ್ದವು. ಅವರ ಮನೆಗಳಿಂದ ಹೊರಡುತ್ತಿದ್ದ ಹೊಗೆಯಿಂದ ಅಲ್ಲಿ ನೋಡಿದಾಗ ಇನ್ನೂ ಬಹಳ ಮನೆಗಳಿದ್ದವು. ಪ್ರಾಕೃತಿಕ ದೃಷ್ಟಿಯಿಂದ ಅವರು ಹಳ್ಳಿಗಾಗಿ ಬಹಳ ಒಳ್ಳೆಯ ಸ್ಥಳವನ್ನೇ ಆರಿಸಿಕೊಂಡಿದ್ದರು. ಅಲ್ಲಿಯೇ ಸಮೀಪದಲ್ಲಿ ಒಂದು ಝರಿಯು ಹರಿಯುತ್ತಿತ್ತು. ಅಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆಯಾಯಿತು. ಬಿದಿರನ್ನು ಅರ್ಧಕ್ಕೆ ಸೀಳಿ ನೀರಿನ ಕೊಳವೆಯಂತೆ ಬೆಟ್ಟದ ಮೇಲಿನಿಂದ ಮಾಡಿದ್ದರು. ಅದು ಬೆಟ್ಟದಿಂದ ಬರುತ್ತಿದ್ದ ನೀರನ್ನು ಕೆಳಗೆ ಒಂದು ಹೊಂಡಕ್ಕೆ ಬೀಳಿಸುತ್ತಿತ್ತು ಮತ್ತು ಆ ಹೊಂಡದಲ್ಲಿ ಕೆಳಗಡೆ ಒಂದು ಅರ್ಧಕ್ಕೆ ಸೀಳಿದ ಬಿದಿರಿನ ತುಂಡನ್ನು ಇಡಲಾಗಿತ್ತು. ಅದು ನೀರನ್ನು ಕೆಳಗೆ ಹರಿದು ಹೋಗುವಂತೆ ಮಾಡುತ್ತಿತ್ತು. ಅಂದರೆ ಇದು ಒಂದು ರೀತಿಯ ನಲ್ಲಿಯೇ ಆಗಿತ್ತು.
ಆದರೆ ಈ ನಲ್ಲಿಯನ್ನು ನಿಲ್ಲಿಸಲು ಆಗುತ್ತಿರಲಿಲ್ಲ. ಆ ನೀರು ಯಾವಾಗಲೂ ಹರಿಯುತ್ತಲೇ ಇತ್ತು. ಅಲ್ಲಿಯ ಗಿಡಗಳ ಎಲೆಗಳನ್ನು ಕಿತ್ತುಕೊಂಡು ನಾನು ಆ ದೇವಸ್ಥಾನದ ಸ್ಥಳವನ್ನು ಗುಡಿಸಿ ನೋಡಿದಾಗ ದೇವಸ್ಥಾನದ ಹಿಂದೆ ಯಾರದ್ದೋ ಸಮಾಧಿ ಕಟ್ಟಲಾಗಿತ್ತು. ಅದನ್ನು ಕೂಡ ಮರದ ಕಟ್ಟೆಯನ್ನೇ ಮಾಡಿ ಇರಿಸಲಾಗಿತ್ತು. ಕೆಲವು ಚಿಹ್ನೆಗಳನ್ನು ಮಾಡಲಾಗಿತ್ತು. ಆ ಚಿಹ್ನೆಗಳು ಏನೆಂದು ನನಗೆ ತಿಳಿಯದು. ಆದಿವಾಸಿಗಳ ಭಾಷೆಯಲ್ಲಿ ಪಶು ಪಕ್ಷಿಗಳ ಹಾಗೂ ವಸ್ತುಗಳ ಚಿಹ್ನೆಗಳ ರೂಪಗಳನ್ನು ಉಪಯೋಗಿಸಲಾಗಿತ್ತು. ಆದರೆ ಆ ಆದಿವಾಸಿಗಳು ನರಭಕ್ಷಕರಾಗಿದ್ದರೋ ಇಲ್ಲವೋ ಅದು ತಿಳಿಯುತ್ತಿರಲಿಲ್ಲ. ಕೆಲವು ನರಭಕ್ಷಕ ಆದಿವಾಸಿಗಳು ಮೊದಲಿದ್ದರೆಂದು ಕೇಳಲ್ಪಟ್ಟಿದ್ದೆ. ಅವರು ಏನಾಗಿದ್ದರೆಂದು ನನಗೆ ತಿಳಿಯದು. ಏನೇ ಇದ್ದರೂ ಅದು ತಿಳಿದೇ ಹೋಗುವುದು ಎಂದು ನಾನು ಆಲೋಚನೆ ಮಾಡಿದೆ. ನಾನು 3 ಕಲ್ಲುಗಳನ್ನು ಇಟ್ಟು ಒಲೆಯನ್ನು ತಯಾರು ಮಾಡಿದೆ. ಬಿದಿರಿನ ತುಂಡುಗಳಿಂದ ಸ್ವಲ್ಪ ಎಲೆಗಳನ್ನು ಕುದಿಸಿಕೊಂಡು ತಿನ್ನುತ್ತಿದ್ದೆ. ನಾನು ಮತ್ತೆ ಹೆಚ್ಚಿನ ವೇಳೆಯನ್ನು ಧ್ಯಾನದಲ್ಲಿಯೇ ಕಳೆಯುತ್ತಿದ್ದೆ. ಒಂದು ದಿನ ನಾನು ಧ್ಯಾನದಿಂದ ಎದ್ದು ನೋಡಿದಾಗ ನನ್ನ ಎದುರಿನಲ್ಲಿ ಸ್ವಲ್ಪ ದೂರದಲ್ಲಿ ಬಾಳೆಯ ಎಲೆಯ ಮೇಲೆ ಕೆಲವು ಹೂಗಳನ್ನು ಬಹಳ ಸುಂದರವಾಗಿ ವಿಂಗಡಿಸಿ ಇಟ್ಟಿದ್ದರು. ಅಂದರೆ ಅಲ್ಲಿಗೆ ಯಾರೋ ಬಂದಿದ್ದರು. ಯಾರು ಬಂದಿದ್ದರೆಂದು ತಿಳಿಯದೆ ಹೋಯಿತು. ಮತ್ತೆ 3 ದಿನಗಳ ನಂತರ ಅದೇ ತರಹದ ಘಟನೆ ನಡೆಯಿತು. ಯಾರೋ ಬಾಳೆ ಎಲೆಯನ್ನು ದೊನ್ನೆಯ ತರಹ ಮಾಡಿ ಮಧ್ಯದಲ್ಲಿ ಕೆಂಪು ವರ್ಣದ ಹೂಗಳು, ನಂತರ ಎಲ್ಲ ಕಡೆ ಹಳದಿ ವರ್ಣದ ಹೂಗಳು ಮತ್ತು 4 ಕಡೆ ಬಿಳಿಯ ವರ್ಣದ ಹೂಗಳಿಂದ ಜೋಡಿಸಿದ್ದ 6 ದೊನ್ನೆಗಳನ್ನು ಇಟ್ಟು ಹೋಗಿದ್ದರು. ಅಂದರೆ ಈ ಸಾರಿ 6 ವ್ಯಕ್ತಿಗಳು ಬಂದಿದ್ದರೆಂದು ನಾನು ಅಂದಾಜು ಮಾಡಿಕೊಂಡೆ. ಅಂದರೆ ಯಾರೋ ಇಲ್ಲಿಗೆ ಬರುತ್ತಿದ್ದರು, ಆದರೆ ಯಾರು ಬರುತ್ತಿದ್ದರೆಂದು ತಿಳಿಯುತ್ತಿರಲಿಲ್ಲ. ಮತ್ತೆ ಒಂದು ದಿನ ನೋಡಿದರೆ ಹೂಗಳ ಜೊತೆಯಲ್ಲಿ ಬಾಳೆಹಣ್ಣಿನ ಒಂದು ದೊಡ್ಡ ಗೊನೆಯನ್ನು ಅಲ್ಲಿ ಇಟ್ಟು ಹೋಗಿದ್ದರು. ನನಗೆ ಎಲ್ಲವೂ ತುಂಬ ರಹಸ್ಯವಾಗಿ ಕಾಣಿಸತೊಡಗಿತು. ಏಕೆಂದರೆ ಯಾರಾದರೂ ಬರುತ್ತಿದ್ದರೆ ಕಾಣಿಸಬೇಕಲ್ಲವೇ? ಯಾವಾಗಲಾದರೂ ಯಾರಾದರೂ ಬರುತ್ತಿದ್ದುದು ಕಾಣಿಸಲಿಲ್ಲ ಮತ್ತು ಹೋಗುತ್ತಿದ್ದುದು ನೋಡಲಿಲ್ಲ. ಆದರೆ ಈ ಹೂಗಳು ಮತ್ತು ಬಾಳೆಹಣ್ಣುಗಳು ಅವಶ್ಯವಾಗಿ ಯಾರೋ ಬರುತ್ತಿದ್ದರೆಂಬುದನ್ನು ತೋರಿಸುತ್ತಿದ್ದವು. ಒಂದು ದಿನ ಸಂಜೆಯ ವೇಳೆಯಲ್ಲಿ ಧ್ಯಾನದಿಂದ ಎದ್ದು ನೋಡಿದಾಗ 4 ಜನ ಆದಿವಾಸಿಗಳು ನನ್ನ ಎದುರಿನಲ್ಲಿ ಕುಳಿತಿದ್ದರು. ನಾನು ನನ್ನ ಕಣ್ಣುಗಳನ್ನು ತೆರೆದು ಏನೆಂದು ತಿಳಿದುಕೊಳ್ಳುವ ಮೊದಲೇ ಅವರು ಕೈಗಳನ್ನು ಪೂರ್ತಿಯಾಗಿ ಉದ್ದ ಮಾಡಿಕೊಂಡು ನನಗೆ ನಮಸ್ಕಾರವನ್ನು ಮಾಡಿದರು. ಅವರೇ ಪ್ರತಿದಿನ ಬರುತ್ತಿದ್ದವರು. ಅವರು ದನಗಳನ್ನು ಮೇಯಿಸಲು ಈ ಕಾಡಿನಲ್ಲಿ ಬರುತ್ತಿದ್ದರು. ಇಂದು ಅವರು ತಮ್ಮ 2 ಜೊತೆಗಾರರನ್ನು ಹಸುಗಳು ಮತ್ತು ಪಶುಗಳೊಂದಿಗೆ ಹಳ್ಳಿಗೆ ಕಳುಹಿಸಿ ಈ 4 ಜನ ಇಲ್ಲಿಯೇ ಬಂದಿದ್ದರು. ಸಂಜೆಯ ಹೊತ್ತಿಗೆ ಹಸುಗಳನ್ನು ಹಳ್ಳಿಗೆ ಕಳುಹಿಸುವುದು ಅವಶ್ಯವಾಗಿದೆ ಎಂದು, ಆದುದರಿಂದಲೇ ನಾವು ನಿಮ್ಮ ಹತ್ತಿರ ಹೆಚ್ಚು ಸಮಯ ಇರುತ್ತಿರಲಿಲ್ಲವೆಂದು ಅವರು ಹೇಳಿದರು. ಇಂದು ನಾವು ಉದ್ದೇಶಪೂರ್ವಕವಾಗಿ ಉಳಿದಿದ್ದೇವೆ ಮತ್ತು ಇಂದು ನಿಮ್ಮ ದರ್ಶನವನ್ನು ಮಾಡಿ ನಾವು ಧನ್ಯರಾಗಿ ಹೋದೆವು. ಇಲ್ಲಿಂದ ದೂರದಲ್ಲಿ ಕಾಣುತ್ತಿರುವ ಮನೆಗಳಲ್ಲಿ ನಾವು ವಾಸಿಸುತ್ತಿದ್ದೇವೆ. ಅವರ ಭಾಷೆಯು ಸ್ವಲ್ಪ ಬೇರೆಯೇ ಆಗಿತ್ತು. ಆದರೆ ಅವರ ಹರುಕುಮುರುಕು ಭಾಷೆಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ನಾನು ಅವರಿಗೆ ತಿಳಿಸಿದೆ, ನಾನು ಹಿಮಾಲಯದ ಮೇಲಿನ ಭಾಗದಿಂದ ಇಲ್ಲಿಗೆ ಬಂದಿರುವೆನು. ಅಲ್ಲಿ ಧ್ಯಾನದ ಸಾಧನೆಯನ್ನು ಮಾಡುತ್ತಿದ್ದೆ. ನಾನು ಇಲ್ಲಿಂದ ಹೋಗುತ್ತಿದ್ದಾಗ ಈ ಬೆಟ್ಟದ ಕಡೆಗೆ ನಾನೇಕೆ ಆಕರ್ಷಿತನಾದೆನೆಂದು ತಿಳಿಯದು ಮತ್ತು ಯಾರೋ ನನ್ನನ್ನು ಇಲ್ಲಿಗೆ ಎಳೆಯುತ್ತಿದ್ದಾರೆಂದು ಅನಿಸಿತು. ನಾನು ಎಳೆಸಿಕೊಂಡೇ ಈ ಸ್ಥಳಕ್ಕೆ ಬಂದು ಬಿಟ್ಟೆ. ಇಲ್ಲಿಗೆ ಬರಲು ನನ್ನ ಯೋಜನೆಯೇನೂ ಇರಲಿಲ್ಲ. ನಾನು ಇಲ್ಲಿಗೆ ಬರಲು ಏನು ಆಕರ್ಷಿಸಿತೆಂದು ತಿಳಿಯಲಿಲ್ಲ ಮತ್ತು ಇಲ್ಲಿಗೆ ಬಂದು ನನಗೆ ಬಹಳ ಸಂತೋಷವಾಯಿತು. ಹಾಗೂ ಇಲ್ಲಿ ಧ್ಯಾನವು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಆಗುತ್ತಿದೆ. ನಂತರ ಅವರಲ್ಲಿ ಒಬ್ಬನು ಹೇಳಿದನು, ಈ ಸ್ಥಳದಲ್ಲಿ ಒಬ್ಬ ಮುನಿಯು ಧ್ಯಾನವನ್ನು ಮಾಡುತ್ತಿದ್ದರು. ಈ ಸ್ಥಳದಲ್ಲಿ ಅವರ ಒಂದು ಗುಹೆಯೂ ಇದೆ. ನಾನು ಅದನ್ನು ನಿಮಗೆ ತರುವಾಯ ತೋರಿಸುತ್ತೇನೆ. ಈಗ ಕತ್ತಲಾಗುವುದರಲ್ಲಿದೆ. ನಾವು ಈಗ ಹಿಂದಿರುಗಲು ಬಯಸುತ್ತೇವೆ ಎಂದು ಹೇಳಿ ಅವರು ನಮಸ್ಕಾರವನ್ನು ಮಾಡಿದರು. ಅವರು ನಮಸ್ಕಾರವನ್ನು ಮಾಡುವ ರೀತಿಯು ಬಹಳ ಅಪ್ಯಾಯವಾಯಿತು. ಅವರು ವಜ್ರಾಸನದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಮತ್ತು 2 ಕೈಗಳನ್ನು ಮುಂದಿಟ್ಟುಕೊಂಡು ಮೇಲಕ್ಕೆ ಎತ್ತುತ್ತಿದ್ದರು ಹಾಗೂ ಅವೇ ಕೈಗಳನ್ನು ಮುಂದಕ್ಕೆ ಚಾಚಿ ಹರಡುತ್ತಾ
ಸೊಂಟವನ್ನು ಬಾಗಿಸುತ್ತಿದ್ದರು. ಅವರು ನಮಸ್ಕಾರ ಮಾಡುವ ರೀತಿಯು ನನಗೆ ಬಹಳ ಅಪ್ಯಾಯಮಾನವಾಯಿತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.